ನಮಗೆ ಸ್ತೋತ್ರವಾಗಲಿ. ಕೀರ್ತನೆ 121 ಕೀರ್ತನೆ 1ನೇ ವಚನದಲ್ಲಿ ನೋಡುತ್ತೇವೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುವುದೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಯಾವಾಗಲೂ ದೇವರ ಸಹಾಯವನ್ನೇ ನಾವು ಎದುರು ನೋಡ್ತಿರಬೇಕು. ಭಕ್ತನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನಗೆ ಸಹಾಯ ಬರುವುದು ದೇವರಿಂದಲೇ ಎಂಬುದಾಗಿ. ಇವತ್ತು ನಿಮ್ಮ ಜೀವನದಲ್ಲಿ ಕೂಡ ನಿಮಗೆ ಸಹಾಯ ಸಿಗಬೇಕು ಅಂದ್ರೆ ನಾವು ಯಾವಾಗ್ಲೂ ದೇವರ ಕಡೆಗೆ ನಾವು ನೋಡ್ತಾ ಇರ್ಬೇಕು. ಮನುಷ್ಯರು ಯಾವಾಗ್ಲೂ ಸಹಾಯ ಮಾಡಲು ಅವರು ಶಕ್ತರಲ್ಲ, ಆದರೆ ದೇವರು ಯಾವಾಗ್ಲೂ ಸಹಾಯ ಮಾಡಲು ಆತನು ಶಕ್ತನಾಗಿದ್ದಾನೆ. ನಿಮ್ಮ ಕಣ್ಣುಗಳು ಯಾವಾಗ್ಲೂ ದೇವರನ್ನು ನೋಡ್ತಾ ಇರ್ಬೇಕು. ನಿಮ್ಮ ಕಣ್ಣುಗಳು ಯಾವಾಗ್ಲೂ ದೇವರನ್ನ ಸೃಷ್ಟಿಸಬೇಕು. ನಿಮ್ಮ ಸೋಲುಗಳನ್ನ ನಿಮ್ಮ ಕಣ್ಣುಗಳು ನೋಡಬಾರ್ದು. ನಿಮ್ಮ ಸೋಲನ್ನ ನಿಮ್ಮ ಕಣ್ಣು ನೋಡ್ತಾ ಇರಬಾರ್ದು. ಅಲ್ಲಿ ನೋಡ್ತೇವೆ, ಕರ್ತನೇ, ನನ್ನ ಕಣ್ಣುಗಳು ನಿನ್ನ ಮೇಲಿರಲಿ, ನನ್ನ ಭಯದ ಮೇಲಲ್ಲ, ನನ್ನ ಸೋಲುಗಳ ಮೇಲಲ್ಲ, ಬದಲಾಗಿ ನಿನ್ನ ನಂಬಿಕೆ ಸ್ಥಿತಿ ಮೇಲೆ ಇರಲಿ ಎಂಬುದಾಗಿ. ಇವತ್ತು ನೀವು ಯಾವುದು ಕುರಿತು ಭಯ ಪಡ್ತಾ ಇದ್ದೀರೋ, ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆತನು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ನಿಮಗೆ ಆತನು ಸಹಾಯ ಮಾಡಲು ಶಕ್ತನಾಗಿರುವ ದೇವರಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಯಾವುದು ನಿಮಗೆ ಸಹಾಯ ಬೇಕಾಗಿದೆಯೋ ಆ ಸಹಾಯ ಮಾಡಲು ಆತನು ಒಳ್ಳೆ ದೇವರಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ವಾಕ್ಯದಲ್ಲಿ ನೋಡುತ್ತೇವೆ, ನಾವು ಕಣ್ಣೆತ್ತಿ ಯಾವಾಗಲೂ ದೇವರನ್ನು ನೋಡ್ತಾ ಇರಬೇಕು. ಭೂಮಿಯನ್ನು ಆಕಾಶವನ್ನು ನಿರ್ಮಿಸಿದ ಆ ದೇವರಿಂದಲೇ ಸಹಾಯ ಬರುವಂತದ್ದಾಗಿದೆ. ಆತನು ಸಹಾಯ ಮಾಡಲಿಕ್ಕೆ ಆತನು ಶಕ್ತನಾಗಿರುವ ದೇವರಾಗಿದ್ದಾನೆ. ದೇವರ ವಾಕ್ಯದ ಮೂಲಕ